ಹಾಯ್ ನನ್ನ ಪುಟಾಣಿ ಚಿನ್ಕುರುಳಿಗಳ ಎಲ್ಲರಿಗೂ ಮಹಾಭಾರತದ ಕಥೆಗಳಿಗೆ ಸ್ವಾಗತ. ನನ್ನ ಹಿಂದಿನ ಕಥೆಯಲ್ಲಿ ಹೇಗೆ ಭೀಷ್ಮ ತನ್ನ ತಂದೆಯಾದ ಶಂತನುವಿಗೆ ಮತ್ತು ಸತ್ಯವತಿಗೆ ಮದುವೆ ಮಾಡಿಸ್ತಾ ಅಂತ ಹೇಳಿದ್ದೆ. ಹಾಗೆ ಹೇಗೆ ಭೀಷ್ಮನಿಗೆ ಭೀಷ್ಮ ಅನ್ನೋ ಹೆಸರು ಬಂತು ಅಂತಲೂ ಹೇಳಿದ್ದೆ. ನೀವಿನ್ನೂ ಆ ಕತೆ ಕೇಳಿಲ್ಲ ಅಂತಂದರೆ ಅದರ ಲಿಂಕು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ದಯವಿಟ್ಟು ಹೋಗಿ ಕೇಳ್ಕೊಂಬನ್ನಿ. ನಮ್ಮ ಇವತ್ತಿನ ಕಥೆಯ ಹೆಸರು ಸತ್ಯವತಿಯ ಮಕ್ಕಳು. ಶಂತನು ಮಹಾರಾಜನಿಗೆ ಮತ್ತು ಸತ್ಯವತಿಗೆ 2 ಮಕ್ಕಳಾದವು. ಆ ಮಕ್ಕಳ ಹೆಸರೇ ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ ಅಂತ. ಚಿತ್ರಾಂಗದನು ಶೂರನು, ಬುದ್ಧಿವಂತನೂ ಆಗಿದ್ದನು. ವಿಚಿತ್ರವೀರ್ಯ ಒಳ್ಳೆಯ ಬಿಲ್ಲುಗಾರನಾಗಿದ್ದನು. ಶಂತನು ಸತ್ತೋದ್ಮೇಲೆ ಭೀಷ್ಮ ತಾನು ಕೊಟ್ಟಿದ್ದ ಮಾತಿನಂತೆ ಚಿತ್ರಾಂಗದನಿಗೆ ಪಟ್ಟಾಭಿಷೇಕ ಮಾಡಿ ಅವನನ್ನು ರಾಜ ಅಂತ ಘೋಷಿಸ್ದ. ಚಿತ್ರಾಂಗದನು ಅದೇ ಹೆಸರಿನ ಇನ್ನೊಬ್ಬ ಗಂಧರ್ವನೊಂದಿಗೆ ಸುಮಾರು ವರ್ಷಗಳ ಕಾಲ ಯುದ್ಧ ಮಾಡಿ ಕೊನೆಗೆ ಆ ಗಂಧರ್ವನ ಕೈಯಲ್ಲಿ ಯುದ್ಧದಲ್ಲಿ ಮೃತನಾದ. ವಿಚಿತ್ರವೀರ್ಯನಿಗೆ ಕೆಲವು ವರ್ಷಗಳ ನಂತರ ರಾಜ್ಯಾಭಿಷೇಕವನ್ನು ಮಾಡಿದ ಭೀಷ್ಮನು ವಿಚಿತ್ರವೀರ್ಯನಿಗೆ ಮದುವೆ ಮಾಡಬೇಕೆಂದು ಯೋಚಿಸುತ್ತಿದ್ದಾಗಲೇ ಕಾಶಿರಾಜನು ತನ್ನ 3 ಹೆಣ್ಣು ಮಕ್ಕಳಿಗೆ ಸ್ವಯಂವರವನ್ನು ಏರ್ಪಡಿಸಿದ್ದನು. ಆ ಸ್ವಯಂವರದ ಬಗ್ಗೆ ಭೀಷ್ಮನಿಗೆ ತಿಳಿಯಿತು. ತಾಯಿಯ ಅಪ್ಪಣೆಯನ್ನು ಪಡೆದ ಭೀಷ್ಮ ತನ್ನ ರಥವನ್ನೇರಿ ಕಾಶಿರಾಜನ ರಾಜ್ಯಕ್ಕೆ ಹೊರಟ. ಭೀಷ್ಮನು ಸ್ವಯಂವರ ನಡೆಯುತ್ತಿದ್ದ ಮಂಟಪಕ್ಕೆ ಹೋಗಿ ಅಲ್ಲಿ ನೆರೆದಿದ್ದ ರಾಜರನ್ನು ಕುರಿತು, ನನ್ನ ತಮ್ಮ ವಿಚಿತ್ರವೀರ್ಯನಿಗೆ ಕೊಟ್ಟು ಮದುವೆ ಮಾಡುವ ಸಲುವಾಗಿ ನಾನು ಈ 3 ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಹೋಗುತ್ತಿದ್ದೇನೆ. ನಿಮ್ಮಲ್ಲಿ ಯಾರಾದರೂ ಶಕ್ತಿವಂತರಿದ್ದರೆ ನನ್ನೊಡನೆ ಯುದ್ಧ ಮಾಡಿ ಅವರನ್ನು ಬಿಡಿಸಿಕೊಂಡು ಹೋಗಿ ಎಂದು ಸವಾಲೆಸೆದ. ಭೀಷ್ಮನ ಪರಾಕ್ರಮ ಗೊತ್ತಿದ್ದ ಅಲ್ಲಿ ನೆರೆದಿದ್ದ ರಾಜರು ಭೀಷ್ಮನೊಂದಿಗೆ ಯುದ್ಧ ಮಾಡಲು ಹೆದರಿ ಸುಮ್ಮನಾಗ್ಬಿಟ್ರು. ಶಲ್ಯ ಎಂಬ ರಾಜನು ಮಾತ್ರ ಶೌರ್ಯದಿಂದ ಭೀಷ್ಮನನ್ನು ಎದುರಿಸಿದ. ಆದರೆ ಭೀಷ್ಮನ ಯುದ್ಧ ಕೌಶಲ್ಯದ ಮುಂದೆ ಶಲ್ಯನು ಸೋತು ಹಿಮ್ಮೆಟ್ಟಿದನು. ಭೀಷ್ಮನು ಅಂಬೆ, ಅಂಬಿಕೆ ಮತ್ತು ಅಂಬಾಲಿಕೆ ಎಂಬ 3 ಹೆಣ್ಮಕ್ಕಳನ್ನು ಹಸ್ತಿನಾಪುರಕ್ಕೆ ಕರ್ಕೊಂಡು ಬಂದ. ಮಂತ್ರಿಗಳಿಗೆ, ಪುರೋಹಿತರಿಗೆ ಎಲ್ಲರಿಗೂ ತನ್ನ ತಮ್ಮನ ಮದುವೆಯನ್ನು ವಿಜೃಂಭಣೆಯಿಂದ ನಡೆಸೋಣ, ಸಿದ್ಧ ಮಾಡಿಕೊಳ್ಳಿ ಅಂತ ಹೇಳಿಬಿಟ್ಟ. ಆಗ ಆ 3 ಹೆಣ್ಣು ಮಕ್ಕಳಲ್ಲಿ ಹಿರಿಯವಳಾದ ಅಂಬೆಯು ಭೀಷ್ಮನ ಬಳಿ ಬಂದವಳೆ ಭೀಷ್ಮನೊಂದಿಗೆ ಮಾತಾಡಲಿಕ್ಕೆ ಶುರು ಮಾಡಿದ್ಲು. ಭೀಷ್ಮ, ನಾನು ಈ ಹಿಂದೆಯೇ ಶಲ್ಯರಾಜನನ್ನು ಮನಸ್ಸಿನಲ್ಲಿ ವರಿಸಿದ್ದೆ. ಆತನೂ ನನ್ನನ್ನು ಮೆಚ್ಚಿಕೊಂಡಿದ್ದರು. ನೀನು ಅಪ್ಪಣೆ ಕೊಟ್ಟರೆ ನಾನು ಅವನನ್ನೇ ಮದುವೆಯಾಗುತ್ತೇನೆ ಎಂದಳು. ಭೀಷ್ಮನು ಕೆಲಕಾಲ ಯೋಚಿಸಿ ಬೇರೊಬ್ಬರನ್ನು ಪ್ರೀತಿಸಿರುವ ಹೆಣ್ಣು ಮಗಳನ್ನು ತನ್ನ ತಮ್ಮನಿಗೆ ತಂದುಕೊಳ್ಳುವುದು ಸರಿಯಲ್ಲ ಎಂದುಕೊಂಡು ಅವಳನ್ನು ಮರ್ಯಾದೆಯಿಂದ ಶಲ್ಯರಾಜನ ಬಳಿಗೆ ಕಳಿಸಿಕೊಟ್ಟನು. ಅಂಬಿಕೆ ಮತ್ತು ಅಂಬಾಲಿಕೆ ವಿಚಿತ್ರವೀರ್ಯನನ್ನು ಮೆಚ್ಚಿಕೊಂಡಿದ್ದರಿಂದ ಅವರ ಮದುವೆ ವಿಜೃಂಭಣೆಯಿಂದ ನೆರವೇರಿತು. ಎಲ್ಲರೂ ಸುಖ ಸಂತೋಷಗಳಿಂದ ಇದ್ದರು. ಅಂಬಿಕೆ ಅಂಬಾಲಿಕೆಯನ್ನು ಮದುವೆಯಾದ ವಿಚಿತ್ರವೀರ್ಯನು ಯಾವಾಗಲೂ ಅಮೋದ ಪ್ರಮೋದಗಳಲ್ಲಿಯೇ ಕಾಲ ಕಳೆಯುತ್ತಿದ್ದನು. ಹೀಗಾಗಿ ಅವನಿಗೆ ಯಾವುದೋ ಒಂದು ವಿಚಿತ್ರ ಕಾಯಿಲೆ ಬಂದುಬಿಟ್ಟಿತು. ಮಹಾ ವೈದ್ಯರೆಲ್ಲ ಬಂದು ಅವನನ್ನು ಉಪಚರಿಸಿದರೂ ಅವನಿಗೆ ಆ ಕಾಯಿಲೆ ವಾಸಿಯೇ ಆಗಲಿಲ್ಲ. ವಿಚಿತ್ರವೀರ್ಯ ಹಾಗೆ ಆ ಕಾಯಿಲೆಯಿಂದ ಮರಣ ಹೊಂದಿದನು. ಅಯ್ಯೋ, ಕುರುವಂಶವು ಕೊನೆಗೊಳ್ಳುವುದಲ್ಲ, ಏನು ಗತಿ ಎಂದು ಚಿಂತೆಗೊಳಗಾದಳು ಸತ್ಯವತಿ. ಆಗ ಅವಳಿಗೆ ವೇದವ್ಯಾಸರ ನೆನಪು ಬಂತು. ಸತ್ಯವತಿಯ ಬಾಲ್ಯದಲ್ಲಿ ಪರಾಶರರ ಮುನಿಗಳ ಅನುಗ್ರಹದಿಂದ ಅವಳಿಗೆ ವೇದವ್ಯಾಸರು ಜನಿಸಿದ್ದರು. ಅವಳು ಭೀಷ್ಮನ ಬಳಿ ಮಾತನಾಡಿ ವೇದವ್ಯಾಸ ಮುನಿಗಳನ್ನು ಕರೆಸಿಕೊಂಡಳು. ನಮ್ಮ ಮುಂದಿನ ಕಥೆಯಲ್ಲಿ ವೇದವ್ಯಾಸರ ಅನುಗ್ರಹದಿಂದ ಹೇಗೆ ಕುರುವಂಶ ಬೆಳೆಯಿತು ಅನ್ನೋದನ್ನು ನೋಡೋಣ.